ಹೂನಮ್ಮ, ಹೋಗೋಣ. ಪ್ರೀತಿ ಅತ್ತೆ, ಏನತ್ತೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಮನೆ ಕಡೆನೆ ಬರೋದಿಲ್ಲ? ಏನ್ ಮಾಡ ಸ್ವೀಟಿ, ಅಲ್ಲಿಯ ಬೇರೆ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಡ್ತಾರೆ ಕೆಲಸದ ವಿಷಯದಲ್ಲಿ. ಮನೇಲಿ ಯಾರು ಇಲ್ಲ, ಅದಕ್ಕೆ ಇವಳೊಟ್ಟಿಗೆನೆ ಇರೋದಾಗ್ಬಿಡ್ತು. ಇರ್ಲಿ ಅತ್ತೆ, ನಾನ್ ಸುಮ್ಮನೆ ಹೇಳ್ದೆ. ಎಲ್ಲಿ ಹೊಂಟಿರಾ? ಹೌದಕ್ಕೆ, ಈಗ ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗ್ತಾ ಇದೀವಿ. ಹೌದಾ? ಹೌದು ಸ್ವೀಟಿ, ಏನಾಯ್ತು? ಅದಾತೆ, ಮಕ್ಳು 3 ದಿನ ಕಾಣ್ಲಿಲ್ಲ, ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರಲ್ಲತ್ತೆ. ಆಗ ನಾನು ದೇವ್ರ ಹತ್ರ ಹರಕೆ ಇಟ್ಕೊಂಡಿದ್ದೆ, ಮಕ್ಳು ಸಿಗ್ಬೇಕು ಅಂತ ಅಂದ್ಬಿಟ್ಟು. ಅದೇ ಹರಕೆನ ನಿರ್ವಹಿಸ್ಬಿಟ್ಟು ಬರೋಣ ಅಂತ ಇದ್ದೀನಿ ಅತ್ತೆ. ಹೌದಾ? ಅದೇನ ಮಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಆ ದೇವ್ರಾ? ಅದೇ ಅತ್ತೆ, ಅದಕ್ಕೆ ಪ್ರೀತಿನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ನನ್ಗಾಗಲ್ಲ ಅದಕ್ಕೆ, ಈಗ ತುಂಬಾ ಸೊಂಟ ಬೇರೆ ನೋವಾಗ್ತಾ ಇದೆ. ಅದಕ್ಕೆ ಈಗ ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗ್ತಾ ಇದ್ದೀನಿ. ಜೂಲಿನ್ ಬೇಕಾದ್ರೆ ಕರ್ಕೊಂಡು ಹೋಗಿ ಅದಕ್ಕೆ. ಹೌದಾ ಪ್ರೀತಿ? ಸರಿ ಆಯ್ತು ಬಿಡು. ಅತ್ತೆ ನೀವು? ನಾನು ಎಲ್ಲಿಂದ ಬರಲಿ ಸ್ವೀಟಿ, ಇವಳೊಬ್ಳನ್ನ ಬಿಟ್ಟು ಬರಕ್ಕಾಗಲ್ಲ. ಸರಿ ಆಯ್ತತ್ತೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಅಕ್ಕನ್ಗೂ ಹೇಳ್ದೆ, ಎಲ್ಲ ರೆಡಿ ಆಗ್ತಿದ್ದಾರೆ, ಇವತ್ತು ಸಂಜೆ ಹೊರಡ್ತೀವಿ ನಾವು. ಹೌದಾ? ಹೌದತ್ತೆ, ಇವತ್ತು ಹೊರಡೋದಂತ ಇರ್ಲಿಲ್ಲ. ನನ್ನ ಫ್ರೆಂಡ್ ಇದ್ದಾಳಲ್ಲ ಮಂಗಳೂರಿನವಳು, ಅವಳು ಇವತ್ತು ಊರಿಗೆ ಹೋಗ್ತಿದ್ದಾಳಂತೆ. ಅವಳೊಟ್ಟಿಗೆನೆ ಹೋಗೋಣ ಅಂತ. ಹೊಸ ಊರಲ್ಲ, ಹೆಂಗೆ ಅಂತ ಗೊತ್ತಿಲ್ಲ. ಅವಳೊಟ್ಟಿಗೆ ಹೋದ್ರೆ ಏನಂತ ಮಾಡ್ಕೊಂಡ್ ಬರ್ಬೋದಲ್ಲ. ಸರಿ ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಆಯ್ತತೆ, ಬರ್ತೀನಿ ಪ್ರೀತಿ. ಜೂಲಿನ ಕಳಿಸು ಮನೆಗೆ, ಆಯ್ತಾ? ಸರಿ ಆಯ್ತಕ್ಕೆ, ಹೋಗ್ಬಿಟ್ಟು ಬನ್ನಿ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ಜೂಲಿನ ಅಲ್ಲಿ ಮನೆಗೆ ಕಳಿಸ್ಬಿಟ್ಟು ಬೀಗ ಹಾಕೊಂಡ್ ಬರ್ತೀನಿ. ಹಾಸ್ಪಿಟ್ಲಿಗೆ ಹೋಗೋಣ. ಆಯ್ತಮ್ಮ. ರಾಣಿ, ನಿನ್ ಮಗ ಇಲ್ಲೋದ? ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ನಿನ್ನೆನೆ ಹೋದ್ರು ಊರಿಗೆ. ನನ್ ಸ್ವಲ್ಪ ಕೆಲಸ ಇತ್ತು ಅಂಗಡಿಯಲ್ಲಿ, ಹಾಗಾಗಿ ನಾನು ಇವತ್ತು ಹೋಗ್ತಾ ಇದ್ದೀನಿ. ಓಹೋ, ಹೌದಾ? ಹೌದು ಸ್ವೀಟಿ. ಲಿಲ್ಲಿ, ಇದೇ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಹೋಗ್ತಾ ಇರೋದು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಚ್ಚು, ನನಗೂ ತುಂಬಾ ಖುಷಿ ಆಗ್ತಿದೆ. ನಾನು ಇನ್ನವರೆಗೂ ಟ್ರೈನಲ್ಲಿ ಹೋಗ್ಲೇ ಇಲ್ಲ, ಇದೇ ಫಸ್ಟ್ ಟೈಮ್. ಇಬ್ರು ಚೆನ್ನಾಗಿ ಎಂಜಾಯ್ ಮಾಡ್ಬೇಕು, ಅಲ್ಲ ಲಿಲ್ಲಿ? ಸಣ್ಣಕ್ಕ, ನಾನಿನ್ನ ಓಡ್ತೀನಿ, ನೀವು ಹೋಗಿ ಬನ್ನಿ. ಯಶೋದಕ್ಕ, ನೀವು ಬರ್ಬೋದಾಗಿತ್ತು ಊರಿಗೆ. ಯವ್ವ, ಇಲ್ಲಿ ಸಣ್ಣಕ್ಕ, ನಂಗ ಸ್ವಲ್ಪ ಬಾಳ ಕೆಲಸ ಐತಿ, ಹಂಗಾಗ ನಾನು ಬರಲ್ಲ, ನೀವು ಹೋಗಿ ಬನ್ನಿ. ಸರಿ ಆಯ್ತಕ್ಕ. ಇವನೇನು ಅಕ್ಕು ಬರಲ್ವಂತ? ಅವನು ನನ್ನನ್ನು ಬಿಟ್ಟು ಬರಲ್ಲ ಅಂತ ಹೇಳಕತ್ತಾನ. ಏನ್ ಮಾಡೋದು? ಸರಿ, ನೀವು ಹೋಗಿ ಬನ್ನಿ. ನಿನ್ ತಮ್ಮ ಏನ್ ಬರಲ್ವಾ? ಅವನಿಗೆ ನಮ್ಮ ಅಮ್ಮನ್ ಬಿಟ್ಟು ಬರಕ್ಕೆ ಇಷ್ಟನೇ ಇಲ್ಲಂತೆ, ಅದಕ್ಕೆ ಅವ್ನು ಬರಲ್ಲ ಅಂತೆ. ಅವತ್ ಮಾತ್ರ ಬಂದ ಕ್ಯಾಂಪಿಂಗ್ ಮಾಡುವಾಗ ಆಗ ನಾನೇ ಅವನಿಗೆ ಏನೇನೋ ಹೇಳಿ ಕರ್ಕೊಂಡ್ ಬಂದಿದ್ದು. ಹೌದಾ? ತಡಿ, ಈಗ ನೋಡ ಅವನಿಗೆ. ಓಯ್ ಕೋಳಿಪಿಲೆ, ಏನೇನು ತಿರುಗ್ತಾನೆ ಇಲ್ಲ, ಕಿವಿ ಕೇಳಿಸ್ತಾ ಇದೆಯಾ ಇಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾನ? ಏಯ್ ಅಕ್ಕು, ಇಲ್ಲಿ ಬಾ ಇಲ್ಲಿ. ಯಾಕೆ ಕರೆದ್ರಿ? ಅಲ್ಲ, ನೀನ್ ಬರಲ್ವೇನಾ ಊರಿಗೆ? ಇಲ್ಲ, ನಾನ್ ಬರಲ್ಲ. ಯಾಕೆ ಬರಲ್ಲ ಅಕ್ಕ? ಏನಾಯ್ತು? ಅವನ್ನ ಬಿಟ್ಟು ಬರಕ್ಕೆ ಮನ್ಸಿಲ್ಲ, ಅದಕ್ಕೆ ನಾನ್ ಬರಲ್ಲ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಅವ್ವ ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ನೀನ್ ಬಾ, ಒಳ್ಳೆ ಜಾಲಿ ಇರತ್ತೆ, ಹೋಗ್ಬಿಟ್ಟು ಬರೋಣ. ಒಂದ್ 2-3 ದಿನ ತಾನೇ, ಏನಾಗಲ್ಲ, ಬಾ. ನಾನ್ ಬರಲ್ಲ, ಅವನ್ನ ಬಿಟ್ಟು ಬರಕ್ಕೆ ಮನ್ಸೇ ಇಲ್ಲ. ಆಮೇಲೆ ಅಲ್ಲಿ ಬಂದ್ಮೇಲೆ ನನ್ನನ್ನ ತುಂಬಾ ಜನ ನನ್ನನ್ನ ಟಾರ್ಚರ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡುವಾಗ ನೋಡ್ದೆ, ಅದಕ್ಕೆ ನಾನು ಬರಲ್ಲ. ಓಹೋ, ಹಂಗ? ಸರಿ ಸರಿ, ನೀನು ಹೋಗು. ನಿನ್ ತಮ್ಮ ಯಾರಿಗೆ ಹೇಳ್ತಾ ಇರೋದು ಗೊತ್ತಾ? ನನಗೆ ಹೇಳ್ತಾ ಇರೋದು. ನಾನು ಅವನಿಗೆ ಟಾರ್ಚರ್ ಕೊಟ್ನಂತೆ, ನೋಡು ಹೆಂಗ್ ಹೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು, ಅದಕ್ಕೆ ಅವ್ನು ಬರ್ತಾ ಇಲ್ಲ. ಹೌದು, ಅವ್ನು ಹೇಳೋದು ಸರಿ ತಾನೆ. ನೀನು ಅವನಿಗೆ ತುಂಬಾ ಟಾರ್ಚರ್ ಮಾಡಿದೆ, ಅದಕ್ಕೆ ಅವ್ನು ಬರ್ತಾ ಇಲ್ಲ. ತಮ್ಮನಿಗೆ ಸಪೋರ್ಟ್ ಮಾಡ್ತೀಯಾ? ಇರ್ಲಿ ಬಿಡು. ಅಯ್ಯೋ, ಸಿಟ್ ಮಾಡ್ಕೊಂಬೇಡ ಅಚ್ಚು. ಜಾಲಿಗೆ ಎಂಜಾಯ್ ಮಾಡ್ಬೇಕಂತ ಹೇಳ್ದೆ, ನೀನ್ ಸಿಟ್ ಮಾಡ್ಕೊಳ್ತಾ ಇದೀಯಾ? ಸಾರಿ ಆಯ್ತಾ? ಚಾಚಾ, ಹಂಗಲ್ಲ ಏನಿಲ್ಲ. ಲಿಲ್ಲಿ, ನೀನ್ ಸುಮ್ಮನಿರು, ನಾನು ಹೇಳ್ತೀನಿ ಅದೇ ತರ ಅಂತ ಹೇಳು. ತಡಿ, ಈಗ ಅವ್ನಿಗೆ ನೋಡಿ ಏನ್ ಮಾಡ್ತೀನಂತ. ಲಿಲ್ಲಿ, ನಾವೀಗ ಊರಿಗೆ ಹೋಗ್ತಾ ಇದೀವಲ್ಲ, ಅಲ್ಲಿ ಚೆನ್ನಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ಬೋದಲ್ಲ? ಹೌದಚ್ಚು, ಚೆನ್ನಾಗಿರುತ್ತೆ. ಮತ್ತೆ ಅಲ್ಲಿ ಏರ್ಪೋರ್ಟ್ ಇದೆಯಂತೆ, ಫ್ಲೈಟ್ ಎಲ್ಲ ಬಂದಿಲ್ಲತ್ತಂತೆ, ಅದನ್ನೆಲ್ಲ ನೋಡ್ಕೊಂಡ್ ಬರ್ಬೋದಲ್ಲ ಅಚ್ಚು? ಹೌದೌದು, ನನಗೆ ಅದ್ಮರ್ತ ಬಿಟ್ಟು ಲಿಲ್ಲಿ. ಮತ್ತೆ ಈ ಬೀಚ್ ಇದೆಯಲ್ಲ, ಸಮುದ್ರದಲ್ಲಿ ಬೋಟಲ್ಲಿ ಹೋಗ್ಬೋದಂತೆ, ದೋಣಿಯಲ್ಲಿ. ವಾವ್, ಹಂಗಂದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಚ್ಚು? ಹೌದು. ಮತ್ತೆ ನಮ್ಮಮ್ಮ ಹೇಳ್ತಾ ಇದ್ರು, ನಾವೆಲ್ಲರೂ ಒಂದ್ಸಲ ಫ್ಲೈಟ್ ಅಲ್ಲಿ ಹೋಗೋಣ, ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ ಅಂತ. ಹೇ ಯು, ನೀನು ಇಷ್ಟಕ್ಕೆ ಬಾಯಿಗೆ ಬಂದಿದ್ದು ಮಠ ತೆಗಿಯಾ? ಹೇಳ್ಬೇಕು, ಅದೇ ಈ ತರ ಶುರು ಹೇಳ್ಬಾರ್ದು, ಗೊತ್ತಾ? ಬನ್ನಿ ಬನ್ನಿ, ನೀವೊಬ್ರೇ ಕಡಿಮೆ ಇದ್ರಿ. ಬನ್ನಿ, ಚೆನ್ನಾಗಿದ್ದೀರಾ? ಓ ಯಸ್, ಐ ಆಮ್ ಫೈನ್. ಹಂಗಂದ್ರೆ ಬಾಯಿ ಮುಚ್ಕೊಂಡೋಗ ಅಲ್ಲೇ ನಿಂತ್ಕೊಳ್ಳಿ, ಇಲ್ಲೇ ಬರ್ತಾ ಇದ್ದೀರಾ? ಹೇ ಯು, ನೀನು ಸುಳ್ಳು ಹೇಳ್ತಾ ಇದ್ದೆ, ಅದಕ್ಕೆ ನಾನು ಬಂದು ಹೇಳಿದ್ದು. ನಾವೇನು ಸುಳ್ಳು ಹೇಳಿದ್ದಲ್ಲ, ಅಲ್ಲಿಂದ ತಿರುಗಿ ನೋಡು, ಅವನು ಎಷ್ಟು ಖುಷಿಯಾಗಿದ್ದಾನಂತ. ಅವನು ಊರಿಗೆ ಬರಲ್ಲ ಅಂತ ಹೇಳ್ದ, ಅದಕ್ಕೆ ನಾನು ಆ ತರ ಹೇಳ್ತಾ ಇದ್ದಿದ್ದು. ಹೇ ಅಕ್ಕು, ಇವಳು ಹೇಳೋ ಮಾತನ್ನ ನೀನ್ ಕೇಳ್ಬೇಡ. ಶಿ ಈಸ್ ಸೇಯಿಂಗ್ ಸುಳ್ಳು, ಯು ನೋ. ಇಲ್ಲ ಇಲ್ಲ, ನೀವ್ ಹೇಳೋದೇ ಸುಳ್ಳು. ಅಚ್ಚ ಅಕ್ಕ ಹೇಳೋದೆಲ್ಲ ನಿಜಾನೇ. ನಾನು ಫ್ಲೈಟ್ ಅಲ್ಲಿ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೀನಿ, ಜಾಲಿ. ನಾನು ಈಗ ಊರಿಗೆ ಬರ್ತೀನಿ.
ಅವನು ಹಂಗೆ ನಂಬ್ಕೊಂಡಿದ್ದಾನೆ. ಫ್ಲೈಟ್ ಅಲ್ಲಿ ಒಂದ್ ರೌಂಡ್ ನೋಡ್ಕೊಂಡ್ ಬರ್ತೀನಿ ಅಂತ ಸುಳ್ಳು ನೀನ್ ಹೇಳಿದವನು ನಿಜ ಅಂತ ನಂಬ್ಕೊಂಡಿದ್ದಾನೆ. ನೀನೀಗ ಅವನಿಗೆ ಹೇಳ್ತೀಯಾ ಇಲ್ವಾ? ನಂಗೆ ಹೇಳಕ್ ಗೊತ್ತು, ನೀನ್ ಮುಚ್ಕೊಂಡೋಗ ಆ ಕಡೆ ನಿಂತ್ಕೋ. ಓ ಮೈ ಗಾಡ್, ಏನಚ್ಚು ಬ್ಯಾಡ್ ವಾಶ್ ಎಲ್ಲ ಯೂಸ್ ಮಾಡ್ತಾ ಇದೀಯಾ? ತಡಿ ನೀನು ನನ್ನ ಮಮ್ಮಿ ಹತ್ರ ಹೇಳ್ತೀನಿ. ನಿಮ್ಮ ಮಮ್ಮಿ ಬರ್ಲಿಲ್ಲಲ್ಲ, ನಿಮ್ಮ ಮಮ್ಮಿ ಹತ್ರ ಹೇಳ್ತೀನಿ. ಅತ್ತೆ ಓ ಮೈ ಗಾಡ್, ಏಯ್ ಅಚ್ಚು ನನ್ನ ಯಾಕೆ ನೀನು ಓದಿದೀಯಾ? ನಾನು ನಿನ್ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳಿದ್ದು. ನೀನ್ ಏನೇನೋ ಅರ್ಥ ಮಾಡ್ಕೊಂಡು ನಮ್ಮ ಅಮ್ಮನ ಹತ್ರ ಫಿಟ್ಟಿಂಗ್ ಹಚ್ಚಕ್ ನೋಡ್ದಂದ್ರೆ ಅಷ್ಟೇ. ನಿನ್ನ ಟ್ರೈನಲ್ಲಿ ಹತ್ತಕ್ಕೆ ಬಿಡಲ್ಲ, ಇಲ್ಲೇ ಬಿಟ್ಟೋಗ್ಬಿಡ್ತೀನಿ. ಹೇ ಅಚ್ಚು, ನೀನು ತುಂಬಾ ರೌಡಿಸಂ ಮಾಡ್ತೀಯ ಗೊತ್ತಾ? ನೀನು ಹುಡುಗಿನೇ ಅಲ್ಲ, ನೀನು ರೌಡಿ. ಟ್ರೈನ್ ಬಂತಂತಲ್ಲ ರಾಣಿ? ಹೌದಾ ಸ್ವೀಟಿ, ಇದೇ ಟ್ರೈನು. ಏನಕ್ಕ? ನಾನು ಇವರೊಟ್ಟಿಗೆ ಊರಿಗೆ ಹೋಗ್ತೀನಿ. ಹೋಗಲ್ಲ ಅಂತ ಹೇಳ್ತಿ, ಮತ್ ಹೋಗ್ತೀನಿ ಅಂತ ಹೇಳ್ತಿ. ನಿನ್ ಮಾತ್ ನಂಬಕ್ಕಾಗಲ್ಲ ಅಂತ ಅಕ್ಕನ ಡ್ರೆಸ್ ಇಡೋದ್ರಲ್ಲ, ನಿನ್ ಡ್ರೆಸ್ ಇಟ್ಟಿದ್ದೀನಿ. ನೀನ್ ಹೋಗ್ಬಿಟ್ ಬಾ, ನಾನು ಸ್ವೀಟಿ ಅಕ್ಕನ ಹತ್ರ ಹೇಳ್ತೀನಿ ಆಯ್ತಾ? ಸಣ್ಣಕ್ಕ, ಇವನು ಬರ್ತಾನಂತ ಅವನ ಡ್ರೆಸ್ ನನ್ನ ಮಗಳ ಬ್ಯಾಗ್ನಾಗ ಇಟ್ಟಿದ್ದೀನಿ. ಆಯ್ತಾ? ಸ್ವಲ್ಪ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಆಯ್ತಕ್ಕ, ನಾವು ಹೊರಡ್ತಾ ಇದೀವಲ್ಲ, ಅದನ್ನ ನೋಡ್ಬಿಟ್ಟು ಅವನಿಗೂ ಆಸೆ ಆಗ್ಬಿಡ್ತೇನೋ. ಸರಿ ಆಯ್ತು, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ಆಯ್ತು, ನೋಡ್ತೀನಿ. ಲಿಲಿ, ತಮ್ಮನ್ನ ಹುಷಾರಾಗಿ ನೋಡ್ಕಾಯ್ತಾ? ಆಯ್ತವ್ವ, ಬಾಯ್ ಬಾಯ್ ಅವ್ವ. ಸ್ವೀಟಿ, ಇದೇ ಟ್ರೈನು, ಬನ್ನಿ ಎಲ್ಲ ಹತ್ತೋಣ. ಮಕ್ಳ ಎಲ್ರು ಹುಷಾರಾಗತ್ತಿ ಆಯ್ತಾ? ಮೈದು ಎಲ್ರು ಬಂದಾಯ್ತಾ? ಓಕೆ, ಎಲ್ರು ಬಂದಾಯ್ತು. ಸರಿ ಸರಿ ಕಣಪ್ಪ, ಇದು ಟ್ರೈನು. ಎಲ್ಲ ಸ್ವಲ್ಪ ಮಿಸ್ ಆದ್ವಿ ಅಂದ್ರೆ ಮತ್ತೆ ಹತ್ತಕ್ಕಾಗಲ್ಲ. ಹೌದಕ್ಕೆ. ಟ್ರೈನ್ ತೆಗೆದ್ಬಿಟ್ರು. ಮಕ್ಕಳಿಗೆಲ್ಲ ಎಷ್ಟು ಖುಷಿ. ಹೌದಮ್ಮ, ಇದೇ ಅಲ್ಲಮ್ಮ ನಾವು ಫಸ್ಟ್ ಹೋಗ್ತಾ ಇರೋ ಟ್ರೈನ್ ಅಲ್ಲಿ. ಹೌದನು? ಯಾಕೆ ಸ್ವೀಟಿ, ಎಲ್ಲೂ ಹೋಗಲ್ವಾ ನೀವು? ಹೋಗ್ತೀವಿ ಕಣೆ ರಾಣಿ, ಅದೇ ನಾವು ಹೋಗೋ ಊರಿಗೆಲ್ಲ ಟ್ರೈನ್ ಇಲ್ಲ, ಬಸ್ಸಲ್ಲೇ ಹೋಗ್ಬಿಟ್ಟು ಬರೋದು. ಓ ಹಂಗ? ಸುಮ್ನಿರು ಅಕ್ಕು, ಸುಮ್ನಿರು. ಈಗೇನು ಮಾತಾಡಬೇಡ, ಆಮೇಲೆ ಮಾತಾಡೋಣ. ಏಯ್ ಏನೇ? ಏನ್ ಹೇಳಿದ್ಯಾ ಅವನ ಹತ್ರ? ಏನೋ ನಾ ಹೇಳ್ತಾ ಇರೋದು? ಸುಮ್ನಿರು ಸುಮ್ನಿರು. ಏಯ್ ಅಚ್ಚು, ಈಗ ಹೇಳ್ತೀಯಾ ಇಲ್ವಾ? ಅಮ್ಮನ ಹತ್ರ ಹೇಳ. ಅಕ್ಕ ಅದೇನಿಲ್ಲ, ಮಂಗಳೂರು ಹೋದ್ಮೇಲೆ ಫ್ಲೈಟ್ ಗೊಂಬೆ ಇದೆಯಲ್ಲ, ವಿಮಾನ ಗೊಂಬೆ, ಅದು ಕೊಡ್ಬೇಕಂತ ಅವನಿಗೆ. ಸುಳ್ಳು ಅಕ್ಕ, ಸುಳ್ಳು. ಅಚ್ಚಕ್ಕ ಹೇಳಿದ್ ನಂಬೇಡಿ. ಏನ್ ಹೇಳಕ್ಕೋ? ಅಕ್ಕ ಅಚ್ಚಕ್ಕ ಹೇಳಿದ್ದು ಮಂಗಳೂರಿಗೆ ಹೋದ್ಮೇಲೆ ನಾವೆಲ್ಲ ವಿಮಾನದಲ್ಲಿ ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ ಅಂತ. ಏನಚ್ಚಿ ಇದು? ಅವನ ಹತ್ರ ಸುಳ್ಳು ಹೇಳಿದ್ಯಾ ನೀನು? ಅಮ್ಮ ನೋಡಮ್ಮ, ಸಣ್ಣ ಹುಡುಗನ ಹತ್ರ ಇವಳು ಸುಳ್ಳು ಹೇಳಿದಾಳೆ. ಫ್ಲೈಟ್ ಅಲ್ಲಿ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾಳೆ ನೋಡಮ್ಮ. ಅಚ್ಚು, ಹೌದಾ ಅಚ್ಚು? ಅಚ್ಚು, ಏನಚ್ಚು ಈ ತರ ಎಲ್ಲ ಮಕ್ಕಳ ಹತ್ರ ಸುಳ್ಳು ಹೇಳ್ತಾರಾ? ಅಯ್ಯೋ ಅಮ್ಮ, ನಾನು ಆ ತರ ಹೇಳಿಲ್ಲ, ನಾನು ಹಾಡು ಹೇಳಿದ್ದಮ್ಮ. ಏನು ಹಾಡು ಹೇಳ್ದ? ಅದೇನು ಹಾಡು? ತಡಿಯಮ್ಮ ಹೇಳ್ತೀನಿ. ವಿಮಾನದಲ್ಲಿ ಅಜ್ಜಿ, ಅಜ್ಜಿಯ ಕೈಯಲ್ಲಿ ಪಾಪು, ಪಾಪುನ ಕೈಯಲ್ಲಿ ತಟ್ಟೆ, ತಟ್ಟೆ ಫುಲ್ಲು ಉಂಡೆ, ಉಂಡ ಮೇಲೆ ಚೀಚಿ ಚೀಚಿ ಅಂತ ಹೇಳ್ದಮ್ಮ. ಇದ್ಯಾರು ಹೇಳ್ಕೊಟ್ರಚ್ಚು? ಅಮ್ಮ, ಇದು ನಂಗೆ ಅಂಗನವಾಡಿಯಲ್ಲಿ ಹೇಳ್ಕೊಟ್ರಮ್ಮ. ಸುಳ್ಳು ಸುಳ್ಳು, ಹಿಂಗೆ ಹೇಳಿಲ್ಲ ಅಚ್ಚ ಅಕ್ಕ, ಹಿಂಗೆ ಹೇಳಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಅಕ್ಕೋ, ಅಚ್ಚ ಅಕ್ಕ ಏನ್ ಹೇಳಿದ್ಲು ನಿನ್ನ ಹತ್ರ? ಅಚ್ಚ ಅಕ್ಕ, ನಾನು ಊರಿಗೆ ಬರಲ್ಲ ಅಂತ ಹೇಳ್ದೆ, ಅದಕ್ಕೆ ಅಚ್ಚ ಅಕ್ಕ ಇದ್ಬಿಟ್ಟು ನೀನು ಊರಿಗೆ ಬಾ, ನಾವು ಫ್ಲೈಟ್ ಅಲ್ಲೆಲ್ಲ ಒಂದು ರೌಂಡ್ ಹೊಡಿತೀವಿ, ಹೋಗ್ಬಿಟ್ಟು ಬರೋಣ ಅಂತ ಕರೆದ್ರು, ಅದಕ್ಕೆ ನಾನು ಬಂದೆ. ನಾನು ಊರಿಗೆ ಬರಲ್ಲ, ನಾನು ಮನೆಗೆ ಹೋಗ್ತೀನಿ, ಅವನ ಹತ್ರ ಹೋಗ್ತೀನಿ, ನಾನು ಸುಳ್ಳಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಚ್ಚ ಅಕ್ಕ, ನಾನು ಊರಿಗೆ ಬರಲ್ಲ. ಅಯ್ಯೋ ಅಕ್ಕ, ಆಳ್ಬೇಡ ಪುಟ್ಟ, ಆಯ್ತಾ? ನಾನು ನಿನ್ಗೆ ಏನ್ ಬೇಕೋ ಕೊಡಿಸ್ತೀನಿ ಅಲ್ಲೋದ್ಮೇಲೆ, ಆಯ್ತಾ? ಇದು ಟ್ರೈನು, ನಾನು ನಿಲ್ಸಕ್ಕಲ್ಲ ಆಗಲ್ಲ. ಆಯ್ತಾ? ನಾನು ಊರಿಗೆ ಹೋಗಿ ನಿನ್ಗೆ ಏನಾದ್ರೂ ಕೊಡಿಸ್ತೀನಿ, ಆಳ್ಬೇಡ, ನಾನಿದ್ದೀನಿ. ನೀನು ಅವನ ಹತ್ರ ಮಾತಾಡ್ತೆ ಅಂತ ನಾನು ಫೋನ್ ಮಾಡ್ಕೊಡ್ತೀನಿ ಆಮೇಲೆ. ಅಯ್ಯೋ, ಇದ್ಯಾಕೆ ನೀನು ಹೇಳಿದ್ದು ಬೋಟಲ್ ಹೋಗೋದಂತಲ್ಲ? ಬೋಟಲ್ ಹೋಗೋಣ, ದೋಣಿಯಲ್ಲಿ ಹೋಗೋಣ, ನೀರಲ್ಲೆಲ್ಲ ಆಟ ಆಡೋಣ ಹಂಗಂತೆಲ್ಲ ಹೇಳಿದ್ರು, ಅದಕ್ಕೆ ನಾನು ಬಂದಿದ್ದು ಊರಿಗೆ. ಸರಿ ಸರಿ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನೀನು ಅಳ್ಬೇಡ. ಇನ್ನೇನೇನ್ ಮಾಡೋದಂತ ಇದೆಯಾ ನೀನು? ಬರಲ್ಲ ಅಂತ ಇರೋ ಹುಡುಗನ್ನ ಏನೇನೋ ಹೇಳಿ ಕರ್ಕೊಂಡ್ ಬಂದಿದ್ಯಾ? ಈ ವಿಷಯ ನನ್ಗೆ ಗೊತ್ತಿಲ್ಲ. ನೀನ್ ಗೊತ್ತಿತ್ತಂದ್ರೆ ನಿನ್ನನ್ನು ಅಲ್ಲೇ ಬಿಟ್ಟು ಬರ್ತಾ ಇದ್ದೆ ನಾನು.
ಈಗ ನಾನು ಏನನ್ನ ಹೇಳಿ ಸಮಾಧಾನ ಮಾಡಿದೀನಿ. ಕೆಲವೊಂದ್ ಮಕ್ಳು ಬಾಯಿ ಮುಚ್ಚಲ್ಲ ಅಂತ ಮಕ್ಳು ಏನ್ ಮಾಡೋದು? ನಿನಗೆ ತಡಿ, ನೀನ್ ಮಾಡ್ತೀನಿ. ಅಯ್ಯೋ ರಾಮ ರಾಮ, ಏನಾದ್ರು ಹೇಳಿದ ತಕ್ಷಣ ಸಾಕು ಈ ತರ ಹಳೋದು. ಈಗ ಸುಮ್ಮನೆ ಇರ್ತೀಯ ಇಲ್ವಾ?